ನಿಮಗ್ ಗೊತ್ತಾ ನಾವು ಮನೆಯಲ್ಲೇ ಹೆಲ್ತಿಯಾಗಿ ಸ್ವೀಟ್ ಅಂಡ್ ಸ್ಪೈಸಿ ಕೆಚಪ್ ಅನ್ನ ಮಾಡ್ಕೋಬಹುದು. ಅದಲ್ಲದೆ ಎಣ್ಣೆಯಲ್ಲಿ ಫ್ರೈ ಮಾಡದೆ ನಾವು ಕಾರ್ನ್ ಪಕೋಡನ ಮಾಡ್ಕೋಬಹುದು. ಯಾವ ರೀತಿ ಅಂತ ಆಶ್ಚರ್ಯ ಆಗ್ತಾ ಇದೆಯಾ? ಹೇಳ್ಕೊಡ್ತೀನಿ. ಎಲ್ಲೇ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ತುಂಬಾ ಅಂದ್ರೆ ತುಂಬಾನೇ ಹೆಲ್ತಿಗೆ ಒಳ್ಳೇದಂತಾನೆ ಹೇಳ್ಬೋದು. ಮೊದಲಿಗೆ ನಾನೀಗ ನಿಮ್ಗೆ ಸ್ವೀಟ್ ಅಂಡ್ ಸ್ಪೈಸಿ ಕೆಚಪ್ ಅಥವಾ ಸಾಸ್ ಅನ್ನ ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಇದನ್ನ ನೀವು ಸ್ನಾಕ್ಸ್ ಜೊತೆ, ಮಕ್ಕಳಿಗೆ ಚಪಾತಿ ದೋಸೆ ಜೊತೆ ಯೂಸ್ ಮಾಡಬಹುದು. ಬನ್ನಿ ನೋಡೋಣ ಯಾವ ರೀತಿಯಾಗಿ ಮಾಡೋದು ಅಂತ. ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕೆಜಿಯಷ್ಟು ಟೊಮೆಟೊನ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ರೀತಿಯಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು ಟೊಮೆಟೊದಲ್ಲಿ 8 ಭಾಗ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಹೊರಗಡೆಯಿಂದ ತಗೊಂಡ್ ಬಂದು ಮಕ್ಕಳಿಗೆ ಕೊಡೋ ಬದಲು ಈ ರೀತಿಯಾಗಿ ಕೊಡಿ. ಮಕ್ಕಳನ್ನು ಸಹ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಸಖತ್ ಟೇಸ್ಟಿ ಆಗಿರುತ್ತೆ ಈ ಕೆಚಪ್ ಅಥವಾ ಸಾಸ್. ಅದೇ ಮೊದಲೇ ಹೇಳಿದಾಗೆ ನನಗೆ ಸ್ವೀಟ್ ಅಂಡ್ ಸ್ಪೈಸಿ ಅಂತಾನೆ ಹೇಳ್ಬೋದು. ನೋಡಿ, ಇದನ್ನ ಈ ರೀತಿಯಾಗಿ ಎಲ್ಲವನ್ನ ಕಟ್ ಮಾಡ್ಕೊಂಡಿದೀನಿ. ಈಗ ಇದನ್ನ ಒಂದು ಕುಕ್ಕರ್ ನಲ್ಲಿ ಹಾಕೊಳ್ಳೋಣ. ಇನ್ನು ನಮ್ಮ ಚಾನೆಲ್ ನಲ್ಲಿ ಸುಮಾರು ವೆರೈಟಿ ಆದಂತಹ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಅವುಗಳನ್ನ ಪ್ಲೇ ಲಿಸ್ಟ್ ಸಹ ಮಾಡಿದ್ದೀನಿ. ಅವುಗಳನ್ನ ನೋಡಿ ಒಮ್ಮೆ ಸಪೋರ್ಟ್ ಮಾಡಿ. ಮತ್ತೆ ಇಷ್ಟ ಆದ್ರೆ ಅವುಗಳನ್ನ ಟ್ರೈ ಮಾಡಿ. ನಂತರ ಇಲ್ಲಿ ಒಂದು ಚಿಕ್ಕ ಬೀಟ್ರೂಟ್ ಅನ್ನ ಹಾಕೊಂತಾ ಇದ್ದೀನಿ. ಇದನ್ನು ಸಹ 4 ಭಾಗ ಮಾಡಿ ಹಾಕೊಂತಾ ಇದ್ದೀನಿ. ಹಾಗೆ ಒಂದು 4 ಪೀಸ್ ಅಷ್ಟು ಕುಂಬಳಕಾಯಿಯನ್ನ ಹಾಕೊಂತಾ ಇದ್ದೀನಿ, ಪಂಪ್ಕಿನ್ ಅನ್ನ. ಹಾಗೆ 1 ಇಂಚಷ್ಟು ಶುಂಠಿಯನ್ನ ಹಾಕೊಳ್ಳಿ. ನಂತರ ಇದಕ್ಕೆ ಒಂದೇ ಒಂದು ಆಮ್ಲನ ಕಟ್ ಮಾಡಿ ಹಾಕೊಂತಾ ಇದ್ದೀನಿ. ಹಾಗೆ 1 ಗಡ್ಡೆ ಬೆಳ್ಳುಳ್ಳಿ ಹಾಗೂ 1 ಈರುಳ್ಳಿಯನ್ನ ಕಟ್ ಮಾಡಿ ಹಾಕೊಂತಾ ಇದ್ದೀನಿ. ನಂತರ ಒಂದು ಪಲಾವ್ ಎಲೆ, ಚಕ್ಕೆ, 2 ಇಂಚಷ್ಟು ಚಕ್ಕೆಯನ್ನ ಹಾಕಿದ್ದೀನಿ. ಹಾಗೆ ಒಂದು 3 ರಿಂದ 4 ಲವಂಗ, ಒಂದು ಅರ್ಧ ಸ್ಪೂನ್ ಅಷ್ಟು ಮೆಣಸನ್ನ ಹಾಕಿದ್ದೀನಿ, ಕರಿಮೆಣಸಿನ ಪುಡಿಯನ್ನ. ನೀವು ಬೇಕಾದ್ರೆ ಮೆಣಸಿದ್ರೆ ಅದನ್ನೇ ಹಾಕೋಬಹುದು. ನಂತರ ಇದಕ್ಕೆ 1 ಸ್ಪೂನ್ ಅಷ್ಟು ಜೀರಿಗೆ, ಒಂದು 5 ಚಿಕ್ಕ ಮೆಣಸಿನಕಾಯಿನ ಹಾಕಿದ್ದೀನಿ, ಒಣಮೆಣಸಿನಕಾಯಿ, ಒಂದು 5 ರಿಂದ 6 ಬ್ಯಾಡಗಿ ಮೆಣಸಿನಕಾಯಿನ ಹಾಕಿ ನೀರನ್ನ ಹಾಕದೆ ಲಿಡ್ ಅನ್ನ ಕ್ಲೋಸ್ ಮಾಡಿ ವಿಜಲ್ ಅನ್ನ ಇಡಬೇಕಾಗುತ್ತೆ. ಈಗ ಒಂದು 4 ರಿಂದ 5 ವಿಜಲ್ ಬರೋ ತರ ಕುಕ್ ಮಾಡ್ಕೊಳ್ಳೋಣ. ಇದಕ್ಕೆ ನೀರನ್ನ ಆಡ್ ಮಾಡಕ್ ಹೋಗ್ಬೇಡಿ. ನೋಡಿ, ಟೊಮೆಟೊದಲ್ಲೇ ನೀರಿನ ಅಂಶ ಇರುತ್ತಲ್ವಾ, ಸೊ ಚೆನ್ನಾಗಿ ಕುಕ್ ಆಗುತ್ತೆ. ಈಗ ಇದು ಚೆನ್ನಾಗಿ ಕುಕ್ ಆಗಿದೆ. ಈಗ ತಣ್ಣಗಾಗಕ್ಕೆ ಬಿಡೋಣ. ಈಗ ನೋಡ್ತಾ ಇರ್ಬೋದು, ಪೂರ್ತಿಯಾಗಿ ತಣ್ಣಗಾಗಿದೆ. ಈಗ ಇದನ್ನ ಒಂದು ಮಿಕ್ಸಿ ಜಾರಲ್ಲಿ ಹಾಕೊಳ್ಳೋಣ. ನೀವು ಎಷ್ಟು ಕ್ವಾಂಟಿಟಿ ಬೇಕಾದ್ರೂ ಮಾಡ್ಕೋಬಹುದು. ನಾನಿಲ್ಲಿ ಒಂದು ಅರ್ಧ ಕೆಜಿ ಅಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡಿದ್ದೀನಿ. ಪೂರ್ತಿ ತಣ್ಣಗಾದ ನಂತರವಷ್ಟೇ ನೀವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಪೇಸ್ಟ್ ಆಗಬೇಕು. ಈಗ ಇದನ್ನ ಈ ರೀತಿಯಾಗಿ ಶೋಧಿಸ್ಕೋಬೇಕಾಗುತ್ತೆ. ನಾನು ಪಲಾವ್ ಎಲೆನ ತೆಗೆದ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಶೋಧಿಸ್ಕೋಬೇಕಾಗುತ್ತೆ ಮತ್ತೊಂದು ಪಾತ್ರೆಯಲ್ಲಿ. ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಈಗ ಇದನ್ನ ಒಂದು ಕಡಾಯಿಯಲ್ಲಿ ಹಾಕೊಳ್ಳೋಣ. ಈಗ ಇದನ್ನ ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಡೋಣ. ಆದಷ್ಟು ಉರಿಯನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ. ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ನಂತರ ಇದಕ್ಕೆ ಒಂದು 3/4 ಸ್ಪೂನ್ ಅಷ್ಟು ಉಪ್ಪನ್ನ ಆಡ್ ಮಾಡಿಕೊಂಡೆ. ಹಾಗೆ ಇದಕ್ಕೆ ಒಂದು 3/4 ಕಪ್ ಅಷ್ಟು ಬೆಲ್ಲವನ್ನ ಆಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೆಲ್ಲ ಬೇಡವೇ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು, ಬರೀ ಸ್ಪೈಸಿಯಾಗಿ ಇರುತ್ತೆ. ಇಲ್ಲ ಸ್ವಲ್ಪ ಬೇಕು ಅಂದ್ರೆ ನೀವು ಒಂದು 1/4 ಕಪ್ ಅಷ್ಟು, ಇಲ್ಲಾಂದ್ರೆ ಅರ್ಧ ಕಪ್ ಅಷ್ಟು ಆಡ್ ಮಾಡ್ಕೋಬಹುದು.
ನೀವು ಬೇಕಾದರೆ ಇಲ್ಲಿ ಸಕ್ಕರೆಯನ್ನಾದರೂ ಯೂಸ್ ಮಾಡ್ಬೋದು, ಬಟ್ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲವನ್ನು ಯೂಸ್ ಮಾಡಿದ್ದೀನಿ. ಈಗ ಎಲ್ಲವನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಬಾಯ್ಲಾಗೋಕೆ ಬಿಡಬೇಕು. ಸ್ವಲ್ಪ ಇದು ಗಟ್ಟಿ ಆಗಬೇಕು ಮತ್ತು ಬೆಲ್ಲವೆಲ್ಲ ಕರಗಬೇಕು. ನೋಡಿ ಇದು ಆಗಿದೆ. ಈಗ ಇದನ್ನ ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾಗೋಕೆ ಬಿಡೋಣ. ಈ ರೀತಿಯಾಗಿ ಗಾಜಿನ ಬಾಟ್ಲಲ್ಲಿ ತಗೋಬೇಕಾಗುತ್ತೆ. ಈಗ ಇದನ್ನ ಒಂದು ಗಾಜಿನ ಬಾಟ್ಲಲ್ಲಿ ಫಿಲ್ ಮಾಡೋಣ. ನೀವು ನಾರ್ಮಲ್ ಆಗಿ ಯಾವ ರೀತಿಯಾಗಿ ಹೊರಗಡೆನ ಕೆಚಪ್ಪು ಸ್ಪೈಸಿ ಸಾಸಸ್ ಎಲ್ಲ ತಗೊಬರ್ತೀರಲ್ಲ ಅದೇ ಟೇಸ್ಟೇ ಬರುತ್ತೆ. ಒಮ್ಮೆ ಟ್ರೈ ಮಾಡಿ, ತುಂಬ ಇಷ್ಟ ಆಗುತ್ತೆ ನಿಮಗೆ. ಈ ರೀತಿಯಾಗಿ ನೀವು ಫ್ರೈಡ್ ರೈಸು ನೂಡಲ್ಸ್ ಎಲ್ಲ ಮಾಡಿದಾಗ ಜೊತೆಲಿ ಹಾಕೊಂಡು ತಿನ್ಬೋದು. ಇಲ್ಲ ಚಪಾತಿ ದೋಸೆಗೂ ಸಹ ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಒಮ್ಮೆ ಮಾಡಿ ಇಟ್ಕೊಂಡ್ರೆ ನೀವು ಫ್ರಿಜ್ಜಲ್ಲಿ ಸುಮಾರು ದಿನ ನಿಮಗೆ ಇದು ಯೂಸ್ ಆಗುತ್ತೆ. ಆದಷ್ಟು ಗಾಜಿನ ಬಾಟ್ಲಿದ್ರೆ ಒಳ್ಳೆಯದಂತಲೇ ಹೇಳ್ತೀನಿ. ಇಲ್ಲ ಪ್ಲಾಸ್ಟಿಕ್ಕಲ್ಲೂ ಸಹ ನೀವು ಯೂಸ್ ಮಾಡ್ಬೋದು. ನೋಡಿದ್ರೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಈಗ ನಾನು ಆಯಿಲ್ ಇಲ್ಲದೆ ಯಾವ ರೀತಿಯಾಗಿ ಕಾರ್ನ್ ಪಕೋಡನ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ ಕಾರ್ನನ್ನು ಬಿಡಿಸ್ಕೊಂಡಿದ್ದೀನಿ, ಸ್ವೀಟ್ ಕಾರ್ನನ್ನು. ಈಗ ಇದರಲ್ಲಿ ಒಂದು 3/4 ಭಾಗಷ್ಟು ಕಾರ್ನನ್ನು ನಾನು ಒಂದು ಮಿಕ್ಸಿ ಜಾರಲ್ಲಿ ಹಾಕೊತಾ ಇದ್ದೀನಿ. ಇನ್ನು ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ನಮಗೆ ಸಪೋರ್ಟ್ ಮಾಡಿ. ನೋಡಿ ಸ್ವಲ್ಪ ಕಾರ್ನನ್ನು ಹಾಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಈ ಕಾರ್ನನ್ನು ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಈಗ ಇದನ್ನ ಒಂದು ಬೌಲ್ನಲ್ಲಿ ಟ್ರಾನ್ಸ್ಫಾರ್ಮ್ ಮಾಡೋಣ. ಯಾರೇ ಡಯಟ್ ಮಾಡ್ತಿದ್ದೀರಾ ಮತ್ತು ಯಾರೇ ವೆಯ್ಟ್ ಲಾಸ್ ಮಾಡಬೇಕು, ಪಕೋಡ ತಿನ್ನಬೇಕು ಅಂತ ಆಸೆ ಇದ್ರು ಆಯಿಲ್ ಅಲ್ವಾ ಬಿಡ್ತಾ ಇರ್ತೀರಲ್ಲ, ಸೊ ಅವ್ರಿಗೆ ಇದು ಖಂಡಿತವಾಗಿ ಇಷ್ಟ ಆಗುತ್ತೆ. ಈಗ ಹಾಗೆ ಸ್ವಲ್ಪ ಎತ್ತಿಟ್ಕೊಂಡಿದ್ವಲ್ಲ ಕಾರ್ನು, ಅದನ್ನು ಸಹ ಇದರಲ್ಲೇ ಹಾಕ್ಕೊಳ್ಳೋಣ. ಈಗ ಹಾಕಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ನಾನು ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ಕರಿಬೇವು, ಹಸಿಮೆಣಸಿನಕಾಯಿ, ಹಾಗೆ ಈರುಳ್ಳಿ, ನಂತರ ತುರಿದಿಟ್ಕೊಂಡಿರುವಂತಹ ಕ್ಯಾರೆಟ್, ಹಾಗೆ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ಸಬ್ಬಾಕ್ಸಿ ಸೊಪ್ಪು, ಹಾಗೆ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಕಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ 1 ಸ್ಪೂನಷ್ಟು ಜೀರಿಗೆಯನ್ನು ಹಾಕೊಳ್ಳಿ. ಹಾಗೆ 2 ಸ್ಪೂನಷ್ಟು ರವೆಯನ್ನು ಹಾಕೋಬೇಕಾಗುತ್ತೆ. ಇಲ್ಲಿ ಚಿರೋಟಿ ರವೆಯನ್ನು ಹಾಕೊಂಡಿದ್ದೀನಿ. ನಂತರ ಇದಕ್ಕೆ 2 ರಿಂದ 3 ಸ್ಪೂನಷ್ಟು ಕಡಲೆ ಹಿಟ್ಟು, ಹಾಗೆ 4 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ 1 ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕೋಬೇಕಾಗುತ್ತೆ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಹಸಿಮೆಣಸಿನ್ಕಾಯನ್ನು ಹಾಕಿರ್ತೀರ, ನೋಡಿಕೊಂಡು ಖಾರದ ಪುಡಿಯನ್ನು ಹಾಕ್ಕೊಳ್ಳಿ. ನಾನು ಕೈನ ಸಹಾಯದಿಂದ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಪಕೋಡನೆಲ್ಲ ಯಾವ ರೀತಿಯಾಗಿ ಹದ ಕಲಿಸ್ತೀರಲ್ಲ ಆ ರೀತಿಯಾಗಿ ಕಲಿಸ್ಕೋಬೇಕಾಗುತ್ತೆ. ತುಂಬ ತೆಳ್ಳಗೂ ಕಲಿಸ್ಬಾರ್ದು, ತುಂಬ ಗಟ್ಟಿಯಾಗೂ ಕಲಿಸ್ಕೋಬಾರ್ದು, ಮೀಡಿಯಮ್ ಅದಕ್ಕೆ ಕಲಿಸ್ಕೋಬೇಕಾಗುತ್ತೆ. ಈಗ ಇದು ರೆಡಿ ಆಗಿದೆ. ನಾನು ಇಲ್ಲಿ ಪಡ್ಡು ಮಾಡುವಂತಹ ಹೆಂಚಿರುತ್ತಲ್ಲ ಅದರಲ್ಲಿ ನಾನು ಎಣ್ಣೆಯನ್ನು ಹಾಕೊತಾ ಇದ್ದೀನಿ. ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಪಕೋಡನ ಹಿಟ್ಟು ಹೇಗೆ ತಗೊಳ್ತೀರಲ್ಲ ಆ ರೀತಿಯಾಗಿ ಇಟ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನಂತರ ಸ್ವಲ್ಪ ಮೇಲೆ ಎಣ್ಣೆಯನ್ನು ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5 ನಿಮಿಷ ಕುಕ್ ಮಾಡಿ.
ನಂತರ ಇದನ್ನು ಓಪನ್ ಮಾಡಿ ಮತ್ತೊಂದು ಕಡೆ ಟರ್ನ್ ಮಾಡಬೇಕಾಗುತ್ತೆ. ಇದೇ ರೀತಿಯಾಗಿ ಎರಡು ಸೈಡನ್ನು ಕ್ರಿಸ್ಪಿ ಆಗಬೇಕು, ಅಲ್ಲಿವರೆಗೂ ನಾವು ಕುಕ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ಕಡಿಮೆ ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ನಾವು ಪಕೋಡನ ಮಾಡ್ಕೊಂಡು ತಿನ್ಬೋದು ಅಂತ. ಮಕ್ಳಿಗೂ ಈ ರೀತಿಯಾಗಿ ಮಾಡಿಕೊಡಿ, ಈವ್ನಿಂಗ್ ಸ್ನ್ಯಾಕ್ಸ್ ಥರ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಮತ್ತು ಯಾರಿಗೆಲ್ಲ ಪಕೋಡ ತಿನ್ನಬೇಕು, ವೆಯ್ಟ್ ಲಾಸ್ ಆಗಬೇಕು ಅಂತಂದರೆ ಅವರು ಸಹ ಇದೇ ರೀತಿಯಾಗಿ ಮಾಡ್ಕೊಂಡು ತಿನ್ನಿ, ಬಹಳನೇ ಚೆನ್ನಾಗಿರುತ್ತೆ. ನೋಡಿ ಈ ರೀತಿಯಾಗಿ ಎಲ್ಲವನ್ನು ಮಾಡಿಕೊಂಡು ಇಟ್ಕೊಳ್ಳಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಒಳಗಡೆಯಿಂದ ಸಾಫ್ಟ್ ಆಗಿ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಇದನ್ನ ಸ್ವೀಟ್ ಆ್ಯಂಡ್ ಸ್ಪೈಸಿ ಸಾಸ್ ಜೊತೆ ಸರ್ವ್ ಮಾಡಿದೆ. ನೀವು ಬೇಕಾದರೆ ಚಟ್ನಿ ಸಹ ಮಾಡ್ಕೋಬೋದು, ಪುದೀನ ಚಟ್ನಿ. ಬಟ್ ಇದ್ರ ಜೊತೆ ಸೂಪರ್ ಆಗಿತ್ತು ಅಂತಲೇ ಹೇಳ್ಬೋದು. ನೀವು ಟ್ರೈ ಮಾಡಿ ಬರ್ತು ಅಂತ ತಿಳಿಸಿ. ಥ್ಯಾಂಕ್ ಯು.